ನಮಸ್ಕಾರ. ಆ, ಬಾಳೆ ಕೃಷಿಕರೊಬ್ಬರು ಈ ಒಂದು ಫೋಟೋ ಕಳಿಸಿ ಇದಕ್ಕೆ ಕಾರಣವನ್ನು ಕೇಳಿರ್ತಾರೆ. ಇದು ಖಂಡಿತವಾಗ್ಲೂ ರೋಗದ ಲಕ್ಷಣ ಅಲ್ಲ, ಅಥವಾ ಇದು ಯಾವುದೇ ಕೀಟದಿಂದ ಆಗಿರ್ತಕ್ಕಂತಹ ಹಾನಿಯ ಲಕ್ಷಣವೂ ಅಲ್ಲ. ಇದು ಪೋಷಕಾಂಶದ ಕೊರತೆ ಕೂಡ ಅಲ್ಲ. ಹಾಗಾದರೆ ಇದಕ್ಕೆ ಕಾರಣ ಏನು? ಅದು ಯಾವುದೂ ಅಲ್ಲದೆ ಇದ್ದರೆ ಇದು ಮತ್ತಿನ್ನೇನು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ನಮಗೆ ಮೂಡುತ್ತೆ. ಆದರೆ ಇಲ್ಲಿ ಸಾಧಾರಣವಾಗಿ ನಮಗೆ ಈ ಟಿಶ್ಯೂ ಕಲ್ಚರಿಂದ ಮಾಡಿರ್ತಕ್ಕಂತಹ ಬಾಳೆ ಸಸಿಗಳನ್ನು ನಾವು ಕಂಪನಿಗಳಿಂದ ಅಥವಾ ಸಂಸ್ಥೆಗಳಿಂದ ತಂದಾಗ ಕೆಲವೊಂದು ಗಿಡಗಳು ಈ ರೀತಿ ನಮಗೆ ಕಾಣಸಿಗ್ಬೋದು. ಆದರೆ ಇವುಗಳ ಪ್ರಮಾಣ ತೀರಾ ಕಡಿಮೆ ಇರಬೇಕು. ಒಂದು ವೇಳೆ ಇವುಗಳ ಪ್ರಮಾಣ ಈ ಕಮರ್ಷಿಯಲ್ ಟಿಶ್ಯೂ ಕಲ್ಚರ್ ಲ್ಯಾಬಿಂದ ತಂದಂಥ ಗಿಡಗಳಲ್ಲಿ ಒಂದು ವೇಳೆ ಹೆಚ್ಚಿದ್ರೆ ಅಂತಹ ಒಂದು ಸಂಸ್ಥೆಗಳ ಅಥವಾ ಕಂಪನಿಗಳ ವಿರುದ್ಧ ಗ್ರಾಹಕರು, ಅದರಲ್ಲೂ ಇದನ್ನು ಬಳಸಿರ್ತಕ್ಕಂಥ ರೈತರು ದೂರುಗಳನ್ನು ಕೂಡ ಸಲ್ಲಿಸ್ಬೋದು. ಸೊ ಇದಕ್ಕೆ ನಾವು ಸೋಮಕ್ಲೋನಲ್ ವೇರಿಯಂಟ್ ಅಂತ ಕರಿತೀವಿ. ಸೋಮಕ್ಲೋನಲ್ ವೇರಿಯೇಷನ್ ಅಥವಾ ವೇರಿಯಂಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಸೋಮಕ್ಲೋನಲ್ ವೇರಿಯಂಟ್ ಅನ್ನೋದು ಈ ಸಸ್ಯ ಅಂಗಾಂಶ ಕೃಷಿ ಪ್ರಕ್ರಿಯೆಯಲ್ಲಿ, ಅಂದರೆ ಈ ಟಿಶ್ಯೂ ಕಲ್ಚರ್ ಲ್ಯಾಬ್ಗಳಲ್ಲಿ ಗಿಡಗಳನ್ನು ಮಾಡ್ತಾರಲ್ಲ, ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿದ್ಯಮಾನ. ಇದನ್ನ ತುಂಬ ಸರಳವಾಗಿ ಹೇಳಬೇಕು ಅಂದರೆ, ನಾವು ಸಸ್ಯದ ಒಂದು ಸಣ್ಣ ಭಾಗದಿಂದ ಈ ಟಿಶ್ಯೂ ಕಲ್ಚರ್ ಲ್ಯಾಬಲ್ಲಿ ಗಿಡಗಳನ್ನು ಬೆಳೆಸುವಾಗ ಹೊಸ ಗಿಡಗಳು ಈ ತಾಯಿ ಗಿಡಕ್ಕಿಂತ ಅಥವಾ ಮಾತೃ ಸಸ್ಯಕ್ಕಿಂತ ಭಿನ್ನವಾದ ಗುಣಲಕ್ಷಣಗಳನ್ನು ಹೊಂದಿರಬಾರ್ದು. ಇನ್ ಕೇಸ್ ತಾಯಿ ಗಿಡಕ್ಕಿಂತ ಬೇರೆ ಥರ ಇದ್ದರೆ ಅಂಥದನ್ನು ನಾವು ಸೋಮಕ್ಲೋನಲ್ ವೇರಿಯಂಟ್ ಅಂತ ಕರಿಬೋದು. ಅದು ತದ್ರೂಪಿಯಾಗಿರಬೇಕು. ಸಾಮಾನ್ಯ ಈ ಟಿಶ್ಯೂ ಕಲ್ಚರಲ್ಲಿ ನಾವು ಒಂದು ಸಸ್ಯದ ಒಂದು ಭಾಗದಿಂದ ನೂರಾರು, ಸಾವಿರಾರು, ಲಕ್ಷಾಂತರ ಗಿಡಗಳನ್ನು ಮಾಡುವಾಗ ಅವೆಲ್ಲ ಕೂಡ ಕ್ಲೋನ್ಸ್ ಆಗಿರಬೇಕು. ಕ್ಲೋನ್ಸ್ ಅಂದರೆ ತದ್ರೂಪಿಗಳು ಅಂತ ಏನು ಕರಿತೀವಲ್ಲ, ಅದಾಗಿರಬೇಕು. ಆದರೆ ಕೆಲವೊಂದು ಸರಿ ಈ ಸೆಲ್ಸ್, ಜೀವಕೋಶಗಳು ವಿಭಜನೆ ಆಗುವಾಗ ಕೆಲವೊಂದು ಬದಲಾವಣೆಗಳಿಂದಾಗಿ, ಈ ಅನುವಂಶೀಯ ಬದಲಾವಣೆ, ಜೆನೆಟಿಕ್ ಬದಲಾವಣೆ ಇರ್ಬೋದು, ಆಗ ಈ ಥರ ಸೋಮಕ್ಲೋನಲ್ ವೇರಿಯಂಟ್ಸ್ ನಮಗೆ ಅಪರೂಪಕ್ಕೆ ಕಾಣಸಿಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ, ಈ ಕೋಶ ವಿಭಜನೆ ಸಮಯದಲ್ಲಿ ಸೆಲ್ ಡಿವಿಷನ್ ಆಗುವಾಗ ಈ ಕ್ರೋಮೋಸೋಮ್ಸ್ಗಳ ಸಂಖ್ಯೆ, ಕ್ರೋಮೋಸೋಮ್ ಅಂದರೆ ವರ್ಣತಂತು ಅಂತೀವಿ ಕನ್ನಡದಲ್ಲಿ, ಅದ್ರಗಳ ಸಂಖ್ಯೆ ಅಥವಾ ರಚನೆಯಲ್ಲಿ ಏನಾದ್ರು ಬದಲಾವಣೆ ಆಗಿದ್ದರೆ, ಅಥವಾ ಈ ಟಿಶ್ಯೂ ಕಲ್ಚರ್ ಲ್ಯಾಬೋರೇಟ್ರಿನಲ್ಲಿ ಬಳಸ್ತಕ್ಕಂತಹ ಕೆಲವೊಂದು ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್, ಈ ಹಾರ್ಮೋನ್ಗಳು ಅಂತ ಏನಿರ್ತಾವಲ್ಲ, ಅವುಗಳ ಒಂದು ಹೆಚ್ಚಿನ ಬಳಕೆ ಇರ್ಬೋದು. ಅಥವಾ ಈ ಬಾಳೆನಲ್ಲಾದರೆ ನಾವು 7 ಸೈಕಲ್ಗಿಂತ ಹೆಚ್ಚಿಗೆ ನಾವು ಮಾಡಬಾರ್ದು ಅಂತ ಇರುತ್ತೆ. 7 ಸೈಕಲ್ ಆದಮೇಲೂ ಕೂಡ ಇವರು ರಿಪೀಟೆಡ್ ಸಬ್ಕಲ್ಚರಿಂಗ್ ಮಾಡಿದಾಗಲೂ ಕೂಡ ಕೆಲವೊಂದು ಸರಿ ಇವುಗಳ ಸಂಖ್ಯೆ, ಈ ಸೋಮಕ್ಲೋನಲ್ ವೇರಿಯಂಟ್ ಸಂಖ್ಯೆ ಹೆಚ್ಚಿಗೆ ಬರ್ಬೋದು. ಅದು ಕೂಡ ಕಾರಣ ಆಗುತ್ತೆ. ಇನ್ನೊಂದು, ಈ DNA ಅಂತ ಏನು ಕರಿತೀವಲ್ಲ, ಅದರ ಒಂದು ಸೀಕ್ವೆನ್ಸ್ಗಳು ಅಥವಾ ಅದರ ಒಂದು ಅನುಕ್ರಮ ಅಂತ ಏನು ಕರಿತೀವಲ್ಲ, ಅದರಲ್ಲಿ ಸಣ್ಣ ಬದಲಾವಣೆ, ರೂಪಾಂತರ ಅಥವಾ ಮ್ಯೂಟೇಷನ್ ಆದರೂ ಕೂಡ ಈ ರೀತಿಯ ಒಂದು ಸೋಮಕ್ಲೋನಲ್ ವೇರಿಯಂಟ್ ಬರುತ್ತೆ. ಆದರೆ ಇದು ನಮಗೆ ಈ ಒಂದು ರೀತಿಯಲ್ಲಿ ಇದರಿಂದ ರೈತರಿಗೇನು ಅಷ್ಟು ಅಡ್ವಾಂಟೇಜ್ ಇಲ್ಲ. ಆದರೆ ನಮಗೆ ಸಂಶೋಧಕರಿಗೆ ಇದು ಒಂದು ವರ ಮತ್ತು ಶಾಪ ಎರಡೂ ಥರ ಇದನ್ನು ಪರಿಗಣಿಸ್ಬೋದು. ವರ ಯಾಕೆಂದರೆ ಇದರಿಂದ ನಾವು ಕೆಲವೊಂದು ಹೊಸ ತಳಿಗಳನ್ನು ಸೃಷ್ಟಿ ಮಾಡ್ಬೋದು ಈ ಸೋಮಕ್ಲೋನಲ್ ವೇರಿಯಂಟ್ಸಿಂದ. ಆದರೆ ಇಲ್ಲಿ ಕಮರ್ಷಿಯಲ್ ನರ್ಸರಿಗಳಲ್ಲಿ ಇದು ಬರಬಾರ್ದು ಅಥವಾ ಇದನ್ನು ತಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಇದು ನಮ್ಮ ರೈತರು ಬಾಳೆ ನಾಟಿ ಮಾಡಿದಾಗ, ಅಂಗಾಂಶ ಕೃಷಿ ಸಸ್ಯ ಟಿಶ್ಯೂ ಕಲ್ಚರ್ ಗಿಡಗಳು ನಾಟಿ ಮಾಡಿದಾಗ ಏನಾದರೂ ಈ ಥರ ಅಪರೂಪಕ್ಕೆ ಕಾಣಸಿಕ್ಕರೆ ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ವೇಳೆ ಇದರ ಸಂಖ್ಯೆ ತುಂಬ ಜಾಸ್ತಿ ಇದ್ದರೆ, 100ಕ್ಕೆ 1 ಅಥವಾ ಮ್ಯಾಕ್ಸಿಮಮ್ 1000 ಗಿಡಗಳಿಗೆ 5 ಗಿಡ 6 ಗಿಡ ಇಷ್ಟು ಬರ್ಬೋದು. ಇವುಗಳ ಸಂಖ್ಯೆ ಏನಾದರೂ ಅತಿಯಾಗಿ ಹೆಚ್ಚಾಗಿ ಕಂಡು ಬಂದರೆ ಅಂತಹ ಕಂಪನಿಗಳ ಗಣನೆಗೆ ತಗೊಂಡು ಅವರುಗಳ ಕಂಪನಿಯ ಎಂಪ್ಲಾಯಿಗಳ ಜೊತೆ ಮಾತಾಡಿಕೊಂಡು ಸೂಕ್ತವಾದ ಕ್ರಮಗಳನ್ನು ತಗೋಬೇಕಾಗುತ್ತೆ. ಇದನ್ನು ನಾವು ಯಾವುದೇ ರೀತಿಯ ನಿರ್ವಹಣಾ ಕ್ರಮದಿಂದ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇದು ತುಂಬ ತಡವಾಗಿ ಗೊನೆ ಬರ್ಬೋದು, ಅಥವಾ ಬಂದಿರೋ ಗೊನೆ ವಿಕಾರವಾಗಿ ಬರ್ಬೋದು, ಹಣ್ಣಿನ ಗುಣಮಟ್ಟ ಸರಿ ಇಲ್ಲದೆ ಇರ್ಬೋದು. ಆದರೆ ಈ ಒಂದು ಲಕ್ಷಣ ಗಿಡದಿಂದ ಗಿಡಕ್ಕೆ ಹರಡೋದಿಲ್ಲ. ಇದರ ಬಗ್ಗೆ, ಸೋಮಕ್ಲೋನಲ್ ವೇರಿಯಂಟ್ ಬಗ್ಗೆ ಒಂದು ಸಣ್ಣ ಮಾಹಿತಿ. ಎಲ್ರಿಗೂ ಧನ್ಯವಾದ.